ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ KS 2005 ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಅದೇ ರೀತಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ 1998 ಮತ್ತು 1999 ಮಾಡಲ್ ಕ್ವಶನ್ ಪೇಪರ್ನ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಮೊದಲಿಗೆ ಪ್ಲೀಸ್ ಆ ಎರಡು ವಿಡಿಯೋ ನೋಡ್ತಾರೆ, ನೆಕ್ಸ್ಟ್ ಈ ಒಂದು ವಿಡಿಯೋವನ್ನು ನೀವು ಕಂಟಿನ್ಯೂ ಮಾಡಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಯಾಕಂದರೆ ನಾವು ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡ್ಕೊತ ಹೋಗೋಣ, ಒಂದು ಕಡೆಯಿಂದ ನೀಟಾಗಿ ಡೀಟೇಲಾಗಿ ನಾವು ಅನಲೈಸ್ ಮಾಡ್ಕೊತಾ ಹೋಗೋಣ, ರೈಟ್. ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಮ್ ರಮೇಶ್ ಚವಾಣ್, ರೈಟ್. ಸೊ ಹಾಗಾದರೆ 2005 ಕೇಳಿರುವಂತಹ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತದೆ ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ. ಸೊ ಮೊದಲನೇ ಆಪ್ಷನ್ಸ್ ಬಂದು ನಮಗೆ ರಾಷ್ಟ್ರಾಧ್ಯಕ್ಷರು ಅಂತೇಳಿ ಕೊಟ್ಟಿದ್ದಾನೆ. ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಬಂದು ನಮಗೆ ಸಂಸತ್ತಿಗೆ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಪ್ರಧಾನಮಂತ್ರಿಗೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಸಂಸದಿಗೆ ಜವಾಬ್ದಾರವಾಗಿರುತ್ತದೆ. ಹಾಗಾದರೆ ಆಪ್ಷನ್ ಸಿ ಬಂದು ನಮಗೆ ಸರಿಯಾದಂತಹ ಉತ್ತರವಾಗುತ್ತೆ. ನೋಡಿ ಸ್ನೇಹಿತರೆ, ಆಪ್ಷನ್ ಸಿ ಸಂಸತ್ತಿಗೆ ಇದು ಸರಿಯಾದಂತಹ ಉತ್ತರ. ಸೊ ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋಣ. ನೋಡಿ ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ ಅಂತೇಳಿ ಕೇಳಿದ್ದಾರೆ. ಭಾರತದ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ ಅಂತೇಳಿ ಎರಡನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಸೊ ಮೊದಲನೇ ಆಪ್ಷನ್ಸ್ ಬಂದು ನಮಗೆ ಸಂಸತ್ತು ಮತ್ತು ವಿಧಾನಸಭೆಗಳ ಸದಸ್ಯರು ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಸಂಸತ್ತಿನ ಒಂದು ಸದಸ್ಯರು ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಎಲ್ಲಿ ಸಂಸತ್ತು ಮತ್ತು ವಿಧಾನಸಭೆ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಬಂದು ಕೇವಲ ಬರೀ ಸಂಸತ್ತಿನ ಸದಸ್ಯರು ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ಆಪ್ಷನ್ ಸಿ ಯಲ್ಲಿ ಸಂಸತ್ತಿನ ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಸೊ ಈ ವರ್ಡ್ಗಳ ಮೇನ್ ನಮಗೆ ಪ್ರಮುಖವಾಗುತ್ತೆ, ಚುನಾಯಿತ ಸದಸ್ಯರು. ಸೊ ನೋಡಿ, ಇಲ್ಲಿ ಬೇಕಾದ್ರೆ ಸೇಮ್ ಇದೆ, ಬಟ್ ಇಲ್ಲಿ ನಮಗೆ ಸದಸ್ಯರು ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಚುನಾಯಿತ ಸದಸ್ಯರು ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಕನ್ಫ್ಯೂಸ್ ಆಗಬಾರ್ದು, ರೈಟ್. ಸೊ ಅದೇ ರೀತಿ ನಾಲ್ಕನೇದು ಬಂದು ಸಂಸತ್ತು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳ ಸದಸ್ಯರು ಅಂತೇಳಿ ಕೇಳಿದ್ದಾರೆ, ರೈಟ್. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ, ಸಂಸತ್ತಿನ ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರೇನಿದ್ದಾರಲ್ಲ, ಸೊ ಅವರು ನಮ್ಮ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ, ಅಂದರೆ ಚುನಾಯಿಸುತ್ತಾರೆ. ಸೊ ಇವರು ಎಲೆಕ್ಷನ್ ಮಾಡಿ, ಸೊ ಇವರು ವೋಟ್ ಹಾಕಿ ನಮ್ಮ ಭಾರತದ ರಾಷ್ಟ್ರಪತಿಯರನ್ನು ಆಯ್ಕೆ ಮಾಡುತ್ತಾರೆ, ರೈಟ್. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಮೂರನೇ ಪ್ರಶ್ನೆ ಹೀಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದ ಆತ್ಮ ಅಂತೇಳಿ ಕರೀತಾರೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಯಾವ ಒಂದು ಅನುಚ್ಛೇದವನ್ನು ಆತ್ಮ ಅಂತೇಳಿ ಪರಿಗಣಿಸಿದರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. 13ನೇ ಅನುಚ್ಛೇದ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಯಲ್ಲಿ ನಮಗೆ 32ನೇ ಅನುಚ್ಛೇದ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಯಲ್ಲಿ 25ನೇ ಅನುಚ್ಛೇದ ಆ್ಯಂಡ್ ಕೊನೆಯದಾಗಿ 226ನೇ ಅನುಚ್ಛೇದ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದು ರಿಪೀಟೆಡ್ ಕ್ವಶನ್. ಸೊ ಅದರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂದರೆ, ಸೊ ಇದನ್ನೇ ರಿವರ್ಸ್ ಆಗಿ ಕೇಳಿದ್ದಾರೆ ಸ್ನೇಹಿತರೆ, ರೈಟ್. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು 32ನೇ ಅನುಚ್ಛೇದ ಇದು ಸರಿಯಾದಂತಹ ಉತ್ತರವಾಗುತ್ತೆ, ರೈಟ್. ಸೊ ಇದನ್ನು ಯಾರು ಅಂತೇಳಿ ಕೇಳಿದ್ದಾರೆ ಅಂತೇಳಿ ಪ್ರೀವಿಯಸ್ ವಿಡಿಯೋದಲ್ಲಿತ್ತು. ಸೊ ಭಾರತೀಯ ಸಂವಿಧಾನದ ಒಂದು 32ನೇ ಅನುಚ್ಛೇದವನ್ನು ಭಾರತ ಸಂವಿಧಾನದ ಆತ್ಮ ಅಂತೇಳಿ ಯಾರು ಕರೆದಿದ್ದಾರೆ ಅಂತೇಳಿ ಪ್ರೀವಿಯಸ್ ಮಾಡೋ ಕ್ವಶನ್ ಪೇಪರಲ್ಲಿ ಇತ್ತು, ರೈಟ್. ಅದೇ ರೀತಿ ಅದಕ್ಕೆ ಹೇಳೋದು. ಸೊ ಮೊದಲಿಗೆ ಆ ಒಂದು 2 ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ತದನಂತರ ಈ ಒಂದು ವಿಡಿಯೋಕ್ಕೆ ಬನ್ನಿ, ರೈಟ್. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು 32ನೇ ಅನುಚ್ಛೇದ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡಿ. ಒಂದು ರಾಜ್ಯದ ಗಡಿ ರೇಖೆಗಳನ್ನು ಬದಲಾಯಿಸಲು ಭಾರತೀಯ ಸಂವಿಧಾನವು ಈ ಕೆಳಕಂಡ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಕೇಳಿದ್ದಾರೆ, ರೈಟ್. ಸೊ ಹಾಗಾದರೆ ಆಪ್ಷನ್ ನೋಡೋಣ. ಸಂಸತ್ತಿನ 2 ಸದನಗಳಲ್ಲಿನ ಒಂದು ಸರಳ ಬಹುಮತದಿಂದ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯಸಭೆಯಲ್ಲಿ ಬಹುಮತದಿಂದ, ಸಂಸತ್ತಿನ 2 ಸದನಗಳಲ್ಲಿ 3/2 ಬಹುಮತದಿಂದ, ಅದೇ ರೀತಿ ಕೊನೆಯದಾಗಿ ಸಂಬಂಧಪಟ್ಟ ರಾಜ್ಯಗಳ ಶಾಸಕಾಂಗಗಳಲ್ಲಿ 3/2 ಒಂದು ಬಹುಮತದಿಂದ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ ನಾವು ನಮ್ಮ ದೇಶದ ನಮ್ಮ ರಾಜ್ಯದ ಗಡಿ ರೇಖೆಗಳನ್ನು ನಾವು ಬದಲಾಯಿಸಬಹುದು, ರೈಟ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸಂಸತ್ತಿನ 2 ಸದನಗಳ ಸರಳ ಬಹುಮತದಿಂದ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ಐದನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದದ ಪ್ರಾಮುಖ್ಯತೆ ಏನಂತೇಳಿ ಕೇಳಿದ್ದಾರೆ. ನೋಡಿ,
ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದ ಪ್ರಾಮುಖ್ಯತೆ, ಸೊ ಇದು ಏನನ್ನು ಒದಗಿಸುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಒದಗಿಸುತ್ತದೆ. ಆಪ್ಷನ್ಸ್ ಎ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು. ಆಪ್ಷನ್ಸ್ ಬಿ ಬಂದು ಸಮಾನತೆಯ ಹಕ್ಕನ್ನು ಒದಗಿಸುತ್ತದೆ ಅಥವಾ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಒಂದು ಅವಕಾಶ ಒದಗಿಸುತ್ತದೆ. ಆ್ಯಂಡ್ ಕೊನೆಯದಾಗಿ ಸ್ವಾತಂತ್ರ್ಯದ ಹಕ್ಕನ್ನು ಒದಗಿಸುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಅಸ್ಪೃಶ್ಯತೆ ನಿರ್ಮೂಲನಕ್ಕೆ ಒಂದು ಅವಕಾಶವನ್ನು ಒದಗಿಸುತ್ತದೆ 17ನೇ ಅನುಚ್ಛೇದ. ರೈಟ್, ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದ 17 ಬಂದಾಗ ನಾವು ಅಸ್ಪೃಶ್ಯತೆ ನಿರ್ಮೂಲನಕ್ಕೆ ಒಂದು ಅವಕಾಶವನ್ನು ಒದಗಿಸುತ್ತದೆ. ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 6ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ನಾವು ಹೊರಡಿಸಲು ಅವಕಾಶ ಮಾಡಿಕೊಡುವಂತಹ ಅನುಚ್ಛೇದ ಯಾವುದು ಅಂತೇಳಿ ಕೇಳಿದ್ದಾರೆ. ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವಂತಹ ಒಂದು ಅನುಚ್ಛೇದ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಅನುಚ್ಛೇದ 225 ಅಥವಾ 226 ಅಥವಾ 32 ಅಥವಾ 227. ರೈಟ್, ಈ ರೀತಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಅನುಚ್ಛೇದ 226 ಇದು ಸರಿಯಾದಂತಹ ಉತ್ತರವಾಗುತ್ತೆ. ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದಿಷ್ಟು ರಿಟ್ಗಳನ್ನು ನಾವು ಹೊರಡಿಸಲು ಅವಕಾಶ ಮಾಡಿಕೊಡಿರುವಂತಹ ಅನುಚ್ಛೇದ 226ನೇ ಅನುಚ್ಛೇದ ಇದು ಸರಿಯಾದಂತಹ ಉತ್ತರ. ಸೊ ಅದೇ ರೀತಿ 7ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ಸಂಸತ್ತಿನ ಅಥವಾ ವಿಧಾನಸಭೆಯ ಒಬ್ಬ ಸದಸ್ಯರನ್ನು ಪಕ್ಷಾಂತರ ಆಧಾರದ ಮೇಲೆ ಸದನದಲ್ಲಿ ಅವರ ಸದಸ್ಯತ್ವದಿಂದ ಅನರ್ಹಗೊಳಿಸುವಂತಿಲ್ಲ? ರೈಟ್, ಸೊ ಆಪ್ಷನ್ಸ್ ನೋಡೋಣ. ಅವರು ಮೂಲ ಪಕ್ಷದ ಸದಸ್ಯತ್ವವನ್ನು ಬಿಟ್ಟುಕೊಟ್ಟಿದ್ದರೆ. ಆಪ್ಷನ್ಸ್ ಬಿ, ಅವರು ತಾವು ಸೇರಿರುವ ಪಕ್ಷದ ನಿರ್ದೇಶನಕ್ಕೆ ಪ್ರತಿಯಾಗಿ ಸದನದಲ್ಲಿ ಮತ ಚಲಾಯಿಸಿದರೆ ಅಥವಾ ಮತ ಚಲಾಯಿಸದೇ ಇದ್ದರೆ. ಸೊ ಆಪ್ಷನ್ ಸಿ ಬಂದು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದು ಅನಂತರ ಯಾವುದೇ ರಾಜಕೀಯ ಪಕ್ಷ ಸೇರಿದರೆ. ಅದೇ ರೀತಿ ಕೊನೆಯದಾಗಿ ಸೊ ಅವರು ಇನ್ನೊಂದು ಪಕ್ಷದ ಸದಸ್ಯತ್ವಕ್ಕಾಗಿ ಮೂಲ ಪಕ್ಷದ ವಿಲೀನವನ್ನು ಒಪ್ಪಿಕೊಂಡಿರದಿದ್ದರೆ ಅಂತೇಳಿ. ರೈಟ್, ಸೊ ಇಲ್ಲಿ ಇಷ್ಟು ಹೋದರೆ ಓಕೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ. ನೋಡಿ ಸ್ನೇಹಿತರೆ, ಅವರು ಇನ್ನೊಂದು ಪಕ್ಷದ ಸದಸ್ಯತ್ವಕ್ಕಾಗಿ ಮೂಲ ಪಕ್ಷದ ವಿಲೀನವನ್ನು ಒಪ್ಪಿಕೊಂಡಿರದಿದ್ದರೆ. ಸೊ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 8ನೇ ಪ್ರಶ್ನೆ. ಭಾರತೀಯ ಸಂವಿಧಾನದಲ್ಲಿ ವಯಸ್ಕ ಮತದಾನದ ಅವಕಾಶವನ್ನು ನಿಯಮಾಂಕ ಮಾಡುವ ತಿದ್ದುಪಡಿ ಮತ್ತು ಅನುಚ್ಛೇದ ಅನುಕ್ರಮವಾಗಿ ಇರುವುದು ಯಾವುವು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಸೊ ಆಪ್ಷನ್ಸ್ ನೋಡೋಣ. 60ನೇ ತಿದ್ದುಪಡಿ ಕಾಯ್ದೆ ಮತ್ತು 325ನೇ ಅನುಚ್ಛೇದ, 61ನೇ ತಿದ್ದುಪಡಿ ಕಾಯ್ದೆ ಮತ್ತು 326ನೇ ಅನುಚ್ಛೇದ, 59ನೇ ತಿದ್ದುಪಡಿ ಕಾಯ್ದೆ ಮತ್ತು 326ನೇ ಅನುಚ್ಛೇದ, ಕೊನೆಯದಾಗಿ 60ನೇ ತಿದ್ದುಪಡಿ ಕಾಯ್ದೆ ಮತ್ತು 326ನೇ ಅನುಚ್ಛೇದ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಸರಿಯಾದಂತಹ ಉತ್ತರವಾಗುತ್ತೆ. 60ನೇ ತಿದ್ದುಪಡಿ ಕಾಯ್ದೆ ಮತ್ತು 326ನೇ ಅನುಚ್ಛೇದ. ಸೊ ಅದೇ ರೀತಿ 9ನೇ ಪ್ರಶ್ನೆ. ಭಾರತೀಯ ಸಂವಿಧಾನದ 312ನೇ ವಿಧಿಯ ಕೆಳಗೆ ಸೊ ವಿವಿಧ ಸೇವೆಗಳ ಸೃಷ್ಟಿಗೆ ಸಂಬಂಧಿಸಿದಂತೆ ಸೊ ಇದರಲ್ಲಿ ಯಾವುದಕ್ಕೆ ಅವಕಾಶ ಒದಗಿಸಿಲ್ಲ? ರೈಟ್, ಸೊ ಆಪ್ಷನ್ ನೋಡೋಣ. ಅಖಿಲ ಭಾರತ ನ್ಯಾಯಾಂಗ ಸೇವೆ, ಭಾರತೀಯ ಆಡಳಿತ ಸೇವೆ, ಒಂದು ಅಥವಾ ಹೆಚ್ಚಿನ ಅಖಿಲ ಭಾರತ ಸೇವೆಗಳ ಸೃಷ್ಟಿ, ಕೊನೆಯದಾಗಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶೇಷ ಸೇವೆಗಳ ಸೃಷ್ಟಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶೇಷ ಸೇವೆಗಳ ಸೃಷ್ಟಿ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 10ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನರಿಗಾಗಿ ಒಂದು ಪ್ರಾತಿನಿಧ್ಯ ಒದಗಿಸುವ ಭಾರತೀಯ ಸಂವಿಧಾನದ ಅನುಚ್ಛೇದ ಯಾವುದು ಮತ್ತು ಅವರಿಗೆ ಮೀಸಲಾದ ಸ್ಥಾನಗಳು ಎಷ್ಟು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ರೈಟ್, ಸೊ ಆಪ್ಷನ್ಸ್ ನೋಡೋಣ. 331ನೇ ಎ ಮತ್ತು 2 ಸ್ಥಾನಗಳು, ಅಥವಾ 368 1 ಸ್ಥಾನ, 374 ಮತ್ತು 2 ಸ್ಥಾನ, 370 1 ಸ್ಥಾನ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ 331 ಮತ್ತು 2 ಸ್ಥಾನಗಳು. ರೈಟ್, ಸೊ ಅದೇ ರೀತಿ 11ನೇ ಪ್ರಶ್ನೆ. ಭಾರತದಲ್ಲಿ ಆಸ್ತಿಯ ಹಕ್ಕು ಎಂಬುದರ ಒಂದು ಸ್ಥಾನಮಾನ ಏನು ಅಂತೇಳಿ ಕೇಳಿದ್ದಾರೆ. ಸೊ ಇದು ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕು, ಇದು ಸಂವಿಧಾನದ ಖಾತರಿ ಇಲ್ಲದ ಕಾನೂನಿನ ಹಕ್ಕು, ಅಥವಾ ಸಾಮಾನ್ಯ ಸ್ಥಾನಮಾನದ ಸಂವಿಧಾನದ ಹಕ್ಕು, ಅಥವಾ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಇದು ಸಂವಿಧಾನದ ಖಾತರಿ ಇಲ್ಲದ ಕಾನೂನಿನ ಹಕ್ಕು ಆಗಿದೆ. ಇದು ಸರಿಯಾದಂತಹ ಉತ್ತರವಾಗಿದೆ, ಕಾನೂನಿನ ಹಕ್ಕು. ರೈಟ್, ಸೊ ಅದೇ ರೀತಿ ಕೊನೆಯ ಪ್ರಶ್ನೆ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಲ್ಪಸಂಖ್ಯಾತರ ಹಕ್ಕಿಗೆ
ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಖಾತರಿ ನೀಡುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ಸೊ 29ನೇ ಅನುಚ್ಛೇದ, 30ನೇ ಅನುಚ್ಛೇದ, 31, 28. ಸೊ ಇದು ಕೊನೆಯ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ಸ್ ಬಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.